ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಯಾವುದೇ ಗಂಟಿಲ್ಲದಂತೆ, ಕೈಗೆ ಅಂಟ್ಕೊಳ್ಳದೇನೆ ಈ ರೀತಿ ಈಸಿಯಾಗಿ ಸುಲಭವಾಗಿ ಮೊದಲನೇ ಬಾರಿ ಮಾಡೋರು ಕೂಡ ಈಸಿಯಾಗಿ ಮಾಡುವಂತಹ ರಾಗಿ ಮುದ್ದೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಯಾವ ಟ್ರಿಕ್ಕನ್ನು ಯೂಸ್ ಮಾಡಿದರೆ ರಾಗಿ ಮುದ್ದೆ ಈ ರೀತಿ ಸಾಫ್ಟಾಗಿ ಅದೇ ರೀತಿ ಚೆನ್ನಾಗಿ ಕೈಗೆ ಅಂಟ್ಕೊಳ್ಳದೇನೆ ಬರುತ್ತೆ ಅಂತ ನೋಡೋಣ. ಈ ರೀತಿ ನಮ್ಮ ಮಲೆನಾಡಿನಲ್ಲಿ ಪ್ರಮುಖ ಆಹಾರ ಬೆಳೆ ಅಂತಂದರೆ ಭತ್ತ. ಇಲ್ಲಿ ನಾವು ಅಕ್ಕಿ ಮತ್ತು ಅಕ್ಕಿಯ ಉತ್ಪನ್ನಗಳು ಅಥವಾ ಇತರ ಪದಾರ್ಥಗಳನ್ನೇ ಬೆಳಗಿನ ಆಹಾರ ಇರ್ಬೋದು, ಮಧ್ಯಾಹ್ನ ಸಂಜೆನೆ ಬಳಸ್ಕೊಳ್ತಾ ಹೋಗ್ತೀವಿ. ಬಟ್ ಉತ್ತಮವಾದಂತಹ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದು ಎಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ವಾರದಲ್ಲಿ 2 ಬಾರಿ ಆದರೂ ಈ ರಾಗಿ ಮುದ್ದೆ ಅಥವಾ ಜೋಳ ಇನ್ನಿತರ ಆಹಾರ ಬೆಳೆಗಳನ್ನು ಬಳಸೋದು ಮುಖ್ಯ. ಹಾಗಾದರೆ ನಮ್ಮ ಮಲೆನಾಡವರಿಗೆ ಈ ರಾಗಿ ಮುದ್ದೆ ಮಾಡೋದೊಂಥರ ಸವಾಲೇ, ಯಾಕೆಂದರೆ ನಾವು ಮೊದಲಿಂದನೂ ಇದನ್ನು ಕಲ್ತ್ಕೊಂಡು ಬಂದಿರೋದಿಲ್ಲ. ಹಾಗಾದರೆ ರಾಗಿ ಮುದ್ದೆಯನ್ನು ಈಸಿಯಾಗಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಅಳತೆಗೋಸ್ಕರ, ಯಾಕಂದರೆ ನಾವು ಮೊದಲನೇ ಬಾರಿ ಮಾಡ್ತಾ ಇರೋದ್ರಿಂದ ಅಳತೆಗೋಸ್ಕರ ಇದನ್ನೆಲ್ಲ ತೊಗೊಂಡಿದ್ದೀನಿ. ಮೊದಲನೇ ಬಾರಿ ಮಾಡೋರಿಗೆ ಇದು ಈಸಿ ಆಗುತ್ತೆ. ಅಂದರೆ ಇಲ್ಲಿ ಅಳತೆಗೋಸ್ಕರ ನಾನು ಈ ಲೋಟ ತೊಗೊಂಡಿದ್ದೀನಿ. ಲೋಟದಲ್ಲಿ 2 ಲೋಟಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ರೀತಿ 3 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪವನ್ನು ಅಥವಾ ಬೆಣ್ಣೆ ಆದರೂ ತೊಗೊಳ್ಬೋದು, ಅಥವಾ ಕೊಬ್ಬರಿ ಎಣ್ಣೆ ಆದರೂ ಕೂಡ ಹಾಕ್ಕೊಳ್ತಾರೆ. ಯಾಕಂದರೆ ಗಂಟಿಲ್ಲದೆ ಹಾಗೆ ಆಗಬೇಕು ಅಂತಂದರೆ ಈ ಮೆಥಡನ್ನು ಯೂಸ್ ಮಾಡಿದ್ರೆ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ. ಆಮೇಲೆ ಈ ಸ್ವಲ್ಪ ಹಿಟ್ಟನ್ನು ತೊಗೊಳ್ತಿದ್ದೀನಿ. ಮೊದಲು ಈ ಥರ ಪಾತ್ರೆಯನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಯಾಕೆಂತಂದರೆ ಇದು ತಳ ಅಷ್ಟು ಬೇಗ ಹಿಡಿಯೋದಿಲ್ಲ. ಅಥವಾ ಕುಕ್ಕರನ್ನು ಕೂಡ ತೊಗೊಂಡು ಮಾಡ್ಬೋದು. ಈ ರೀತಿ ಅಳತೆಗೆ 3 ಲೋಟ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಕುದೀತಾ ಇರಬೇಕಾದ್ರೆ ಇದನ್ನು ಕುದಿಯೋಕ್ಕೆ ಬಿಡೋಣ. ಈ ರೀತಿ ಪಾತ್ರೆಯನ್ನು ತೊಗೊಳ್ಳೋದ್ರಿಂದ ತಳದಲ್ಲಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಮತ್ತು ಹಿಟ್ಕೊಳ್ಳೋದಿಲ್ಲ, ಬೇಗ ಹತ್ತು ಹೋಗೋದಿಲ್ಲ. ಈ ರೀತಿ ಒಂದು ಪಾತ್ರೆಯನ್ನು ತೊಗೊಂಡಾದಮೇಲೆ ಈ ಥರ ಒಂದು ತೊಗೊಂಡಿದ್ದೀನಿ. ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 2 ಅಥವಾ 3 ಚಮಚ ಅಷ್ಟು ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತೆಳ್ಳಗೆ ಇದೇ ರೀತಿ ಅಷ್ಟು ಇದಕ್ಕೆ ಹಾಕ್ಕೊಳ್ಳೋದಲ್ಲ, 2ರಿಂದ 3 ಸ್ಪೂನ್ ಅಷ್ಟು ತೊಗೊಂಡು ಈ ರೀತಿ ಯಾವುದೇ ರೀತಿ ಗಂಟಿಲ್ಲದಂತೆ ಇದನ್ನು ಮೊದಲು ಈ ರೀತಿ ಕದ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮೇನಾಗಿ ಇದೆ, ಈ ಮೆಥಡನ್ನು ಯೂಸ್ ಮಾಡಿದರೆ ರಾಗಿ ಹಿಟ್ಟು ಅಥವಾ ರಾಗಿ ಮುದ್ದೆ ಅಂಟಂಟಿಲ್ದೇ ತುಂಬ ಚೆನ್ನಾಗಾಗಿ ಬರುತ್ತೆ. ಬಟ್ ನಾವು ಡೈರೆಕ್ಟಾಗಿ ನೀರು ಕುದೀತಾ ಇರಬೇಕಾದ್ರೆ ರಾಗಿ ಹಿಟ್ಟನ್ನು ಹಾಕಿ ಸಣ್ಣ ಫ್ಲೇಮಲ್ಲಿ ಅದನ್ನು ಉಗಿಯಲ್ಲಿ ಬೇಯಿಸಿದರೆ ಮಧ್ಯೆ ಮಧ್ಯೆ ಗಂಟಿರುತ್ತೆ. ಬಟ್ ಈ ಮೆಥಡನ್ನು ನಾವು ಯೂಸ್ ಮಾಡೋದ್ರಿಂದ ಯಾವುದೇ ಗಂಟಿಲ್ಲದಂತೆ ನಾವು ರಾಗಿ ಮುದ್ದೆಯನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ನೀಟಾಗಿ ಇದನ್ನು ತಣ್ಣೀರಲ್ಲೇ, ಇದು ಬಿಸಿ ನೀರಲ್ಲ, ತಣ್ಣೀರಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೀರನ್ನು ಕುದೀತಾ ಇರುತ್ತಲ್ಲ, ಆ ಕುದಿಯುವ ನೀರಿಗೆ ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಯಾವುದೇ ಗಂಟಿಲ್ಲದಂತೆ ಈಸಿಯಾಗಿ ಸುಲಭವಾಗಿ ನಾವು ಮಾಡ್ಕೊಳ್ಳೋಣ. ಈ ರೀತಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಸೈಡಲ್ಲಿ. 2ರಿಂದ 3 ಸ್ಪೂನಷ್ಟು ತಣ್ಣೀರಲ್ಲೇ ಹಾಕಿ. ನೆಕ್ಸ್ಟ್ ಇದು ಕುದೀತಾ ಇರುತ್ತೆ. ಇದು ಕುದೀತಾ ಇರಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 3/4 ಟೀ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಅಂದರೆ ನಾನು 2 ಲೋಟ ತೊಗೊಂಡಿರೋದ್ರಿಂದ ಇಷ್ಟು ಉಪ್ಪು ರುಚಿಗೆ ಬೇಕಾಗತ್ತೆ. ನೆಕ್ಸ್ಟು ಇದು ಕುದೀತಾ ಇರಬೇಕಾದ್ರೇ ನೀರನ್ನು ಕುದಿಯಲು ಬಿಟ್ಟಾಗಲೇ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಆದರೂ ತೊಗೊಳ್ಬೋದು, ತುಪ್ಪ ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲಿ ಮಾಡಿರುವಂತಹ ತುಪ್ಪನೇ. ಈ ತುಪ್ಪವನ್ನು ಹಾಕ್ಕೊಳ್ಳೋದ್ರಿಂದ ಏನಾಗತ್ತಂದರೆ ಗಂಟಿಲ್ಲದಂತೆ ಕೈಗೂ ಕೂಡ ರಾಗಿ ಹಿಟ್ಟು ಅಂಟ್ಕೊಳ್ಳೋದಿಲ್ಲ. ಈ ರೀತಿ ಇದು ಕುದಿಯಲು ಬಿಡಬೇಕು. ಇದು ಕುದೀತಾ ಇರಬೇಕಾದ್ರೆ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ತಣ್ಣನ ನೀರಲ್ಲಿ 2ರಿಂದ 3 ಸ್ಪೂನಷ್ಟು ರಾಗಿ ಹಿಟ್ಟನ್ನು, ಅದನ್ನು ಈ ಟೈಮಲ್ಲೇ ಹಾಕ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಕದಿಟ್ಕೋಬೇಕಾಗತ್ತೆ. ಯಾಕಂತಂದರೆ ಯಾವುದೇ ಗಂಟಿಲ್ಲದೆ ಇದೆ. ಈ ಮೆಥಡನ್ನು ಯೂಸ್ ಮಾಡಿ ನೋಡಿ, ಅಥವಾ ಈ ಟ್ರಿಕ್ಕನ್ನು ಬಳಸಿ ನೋಡಿ. ರಾಗಿ ಮುದ್ದೆ ನಾವು ಫಸ್ಟ್ ಟೈಮ್ ಮಾಡಿದವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮಲೆನಾಡಿನಲ್ಲಿ ರಾಗಿ ಮುದ್ದೆ ಏನಂತಂದರೆ ಮಾಡೋದು ಅಷ್ಟು ಸುಲಭದ. ಯಾಕಂದರೆ ನಾವು ಮೊದಲಿಂದನೂ ಇದನ್ನು ಮಾಡ್ತಾ ಇರೋದಿಲ್ಲ. ಅಕ್ಕಿ ರೊಟ್ಟಿ, ಈ ಥರ ದೋಸೆ, ಇಡ್ಲಿ ಇವನ್ನೆಲ್ಲ ಈಸಿಯಾಗಿ ಮಾಡಿಬಿಡ್ತೀವಿ. ಬಟ್ ರಾಗಿ ಮುದ್ದೆ ಮಾಡುವಾಗ ಒಂದು ಸಲ ಏನಾದರೂ ದಪ್ಪ ಆದರೂ ಆಗುತ್ತೆ, ಇಲ್ಲ ತೆಳು ಆದರೂ ಆಗುತ್ತೆ. ಬಟ್ ಈ ಮೆಥಡನ್ನು ಇದೇ ಅಳತೆಯಲ್ಲಿ ಮಾಡೋದ್ರಿಂದ ಏನು ಗಂಟಿಲ್ಲದಂತೆ ರುಚಿಯಾದ ರಾಗಿ ಮುದ್ದೆ, ಆರೋಗ್ಯಕರವಾದಂಥ ರಾಗಿ ಮುದ್ದೆ ರೆಡಿ ಆಗುತ್ತೆ. ಈ ರೀತಿ ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಷ್ಟು ಏನೇ ತೊಗೊಂಡಿದ್ನಲ್ಲ 2 ಲೋಟ, ಆ ಹಿಟ್ಟನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಾದಮೇಲೆ ಇದು ಬೆಂದಿರುತ್ತೆ ಇಲ್ಲಿವರೆಗೆ ಇದನ್ನು ಮುಚ್ಚಿಟ್ಬೇಕು. ಸ್ವಲ್ಪ ಉಗಿಯಲ್ಲೇ ಇದು ಬೇಯುತ್ತೆ. ಒಂದು 20 ನಿಮಿಷಗಳ ಕಾಲ ಈ ರೀತಿ, ಅಥವಾ ಬೇಗ ಕೂಡ ಅದ್ರ ಬೆಂದಿರುತ್ತೆ 5-10 ನಿಮಿಷದೊಳಗಡೆ. ಬಟ್ ಈ ರೀತಿ ನಾವು ನೋಡಿ ಸ್ವಲ್ಪ ತಣ್ಣಗಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಆದರೂ ಹಚ್ಕೊಳ್ಬೋದು, ತುಪ್ಪ ಆದರೂ ಹಚ್ಕೊಳ್ಬೋದು, ಅಥವಾ ನೀರನ್ನು ಹಚ್ಕೊಂಡ್ರೂ ಅಡ್ಡಿಲ್ಲ. ಈ ರೀತಿ
ಕೈಗೆನ ತೊಗೊಂಡು ಒಂದು ಪಾತ್ರೆಗೆ ಇದನ್ನೆಲ್ಲ ಹಿಟ್ಟು ನೋಡಿ, ತಳ ಕೂಡ ಹಿಡ್ಕೊಂಡಿಲ್ಲ. ಈ ರೀತಿ ಕೈಗೂ ಅಷ್ಟೊಂದು ಇದು ಹಿಟ್ಕೊಳ್ತಾ ಇಲ್ಲ. ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ಇದು ಸರಿ ಆಗುತ್ತೆ, ಅಥವಾ ಎಣ್ಣೆಯನ್ನು ಹಚ್ಕೊಂಡ್ರೂ ಕೂಡ ಸರಿ ಆಗುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಪ್ಲೇಟನ್ನು ತೊಗೊಳ್ಬೇಕು. ಈ ರೀತಿ ಆ ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ನೀರನ್ನು ಹಚ್ಕೊಂಡು ಈ ರೀತಿ ಎಷ್ಟು ನೀಟಾಗಿ ದುಂಡಾಗಿ ನಾವು ಚೆನ್ನಾಗಿರುವಂತಹ ರಾಗಿ ಮುದ್ದೆಯನ್ನು ರೆಡಿ ಆಗುತ್ತೆ. ಬೇಕು ಅಂತಂದರೆ ಮೇಲ್ಗಡೆ ತುಪ್ಪ ಆದರೂ ಹಾಕ್ಕೊಳ್ಬೋದು. ಈ ರೀತಿ ಬಿಸಿ ಬಿಸಿಯಾದ ರಾಗಿ ಮುದ್ದೆ ಆದರೂ ನಾವು ತಿನ್ಬೋದು. ವಾರದಲ್ಲಿ 2 ಬಾರಿ ಆದರೂ ನಮ್ಮ ಊಟದಲ್ಲಿ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ಬೋದು. ಇದು ನಾನ್ ವೆಜ್ ತಿನ್ನೋರಿಗೆ ಕೋಳಿ ಸಾರು ಅಥವಾ ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾರು ಅಥವಾ ಮುದ್ದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಥವಾ ಸ್ಪ್ರೌಟೆಡ್ ಅಥವಾ ಯಾವುದೇ ಒಂದು ಮೊಳಕೆ ಕಾಳಿನ ಸಾಂಬಾರು ಜೊತೆಗೂ ಕೂಡ, ಸೊಪ್ಪಿನ ಸಾಂಬಾರು ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಈ ರೀತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನಿದು ಫಸ್ಟ್ ಟೈಮ್ ಮಾಡಿದ್ದೀನಿ, ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಚಿಕನ್ ಸಾಂಬಾರು ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ. ಈ ರೀತಿ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಈ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಇದೇ ಅಳತೆಯಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.